ಆ ಬ್ಲೆಸ್ಸಿಂಗ್ ಕನ್ನಡ ಸಿನಿಮಾಗಳ ಮೇಲೆ ಕನ್ನಡ ಪ್ರೇಕ್ಷಕರಂತೂ ಯಾವಾಗ್ಲೂ ಇರ್ತಾ ಬಂದಿದ್ದಾರೆ. ಅದರಲ್ಲೂ ದರ್ಶನ್ ಸರ್ ಸಿನಿಮಾ ಅಂತಂದ್ರೆ ಅದು ಪ್ಲಸ್ 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 ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು. ಈ ಸಿನಿಮಾ ಅಂತ ಎಲ್ಲಾ ನಿರೀಕ್ಷೆಗಳನ್ನ ಹುಟ್ಟಿ ಹಾಕಿದೆ. ಅದರ ಜೊತೆಯಲ್ಲಿ ನಿಮ್ಮ ಡೈರೆಕ್ಷನ್ ಪ್ಲಸ್ ಈ ಸಿನಿಮಾದ ಮೇಲೆ ನೀವು ಹಾಕಿರುವಂತಹ ಟೈಮ್ ಅಂಡ್ ಎಫರ್ಟ್, ನಿಮ್ ಫೈನಲಿ ಈ ಸಿನಿಮಾ ಈಗ ಬಂದು ನಿಂತಿದೆ ನಿಮ್ ಕಣ್ಣು ಮುಂದೆ. ಒಂದು ಕನಸು ಈಗ ನನಸಾಗಿ ನಿಂತಿದೆ. 7 ವರ್ಷಗಳು ನೀವು ಅದ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಮಾಡಿಕೊಂಡು ಅಪ್ಸ್ ಅಂಡ್ ಡೌನ್ಸ್ ನೋಡ್ಕೊಂಡು ಫೈನಲಿ ಇಟ್ಸ್ ಇನ್ ಯೋರ್ ಹ್ಯಾಂಡ್. ಇದನ್ನ ತಲುಪಿಸ್ತಾ ಇದ್ದೀರಾ. ಫೈನಲ್ ವರ್ಡ್ಸ್ ನಾನು ಪ್ರೇಕ್ಷಕರಿಗೆ ಇದನ್ನ ಕೊಡ್ತಾ ಇದ್ದೀನಿ, ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳೋದಾದ್ರೆ ವಾಟ್ ಬಿಟ್ಟು ಏನ್ ಹೇಳಕ್ ಬಯಸ್ತೀರಾ ಅಂತ? ದ ಡೆವಿಲ್ ಬಂದು ಒಂದು ನನ್ಗಾಗ್ಲಿ ದರ್ಶನ್ಗಾಗ್ಲಿ ತುಂಬಾ ಇಷ್ಟಪಟ್ಟು ಒಂದು ಪ್ಯಾಷನೇಟ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ಅಂದ್ರೆ ನನಗೆ ಇದು ಹೊಸ ಜರ್ನಿ, ನನಗೆ ಹೊಸ ಜಾನ್ರ ಆಫ್ ಫಿಲ್ಮ್. ನಾನು ಪ್ರಾಬ್ಲಿ ಈ ತರ ಸಿನಿಮಾ ನಾನು ಇದಕ್ಕೆ ಮುಂಚೆ ಹ್ಯಾಂಡಲ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ತರ ಒಂದು ಸಿನಿಮಾನ ಹ್ಯಾಂಡಲ್ ಮಾಡ್ತಾ ಇರೋದು. ಅಂಡ್ ಯುನೋ ಲೈಕ್ ಗುಡ್ ಬ್ಯಾಡ್ ಅಗ್ಲಿ ಏನೇ ಇದ್ರು ಆ ಸಿನಿಮಾಲಿ ಆ ಶೇಡ್ಸ್ ತುಂಬಾ ಚೆನ್ನಾಗಿದೆ. ಆಲ್ ರೈಟ್ ಸರ್, ಕೊನೆಯದಾಗಿ ಒಂದು ಡೌಟ್ ಅಥವಾ ಒಂದು ಈಗಾಗಲೇ ಬಂದಿರುವಂತಹ ಪೋಸ್ಟರ್ಗಳಿಂದ ಗೊತ್ತಾಗಿರೋದು, ಆಗ್ಲೇ ಸಿಎಂ ಬಗ್ಗೆ ಹೇಳ್ತಾ ಇದ್ದೆ, ದರ್ಶನ್ ಸರ್ ಪಾಲಿಟಿಕ್ಸ್ ಬರ್ತಾರಾ ಅನ್ನುವಂತ ಪ್ರಶ್ನೆಯನ್ನ ಅವರಿಗೆ ಸಾಕಾಗುವಷ್ಟು ಸರಿ ಅನೇಕರು ಕೇಳಿದ್ದಾಗಿದೆ, ಅವರು ಅದಕ್ಕೆ ಉತ್ತರಾನು ಕೊಟ್ಟಿದ್ದಾಗಿದೆ. ಆದ್ರೆ ಈ ಸಿನಿಮಾದಲ್ಲಿ ಅವರು ಸಿಎಂ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಟಾಕ್ ಇದೆ, ಅಥವಾ ಒಂದು ಟೈಟಲ್ ಅಲ್ಲೂ ಆ ರೀತಿ ಸಿಎಂ ಅಂತ ಇದೆ. ಅದ್ರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಬಯಸ್ತೀರಾ? ಅದನ್ನ ನೋಡಿ 11th ಎಲ್ಲದಕ್ಕೂ ಉತ್ತರ ಡಿಸೆಂಬರ್ 11th. Yes, definitely. 6:30 in the morning. All right. Yeah, 6:30. 6:30 ಮೊದಲ ಶೋ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಬಹುದು. ಹಾಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹೌದು. ಓಕೆ, ಕೊನೆಯದಾಗಿ ಡೆವಿಲ್ ಅನ್ನುವಂತ ಟೈಟಲ್ ಮೊದಲು ಯೂಶಲಿ ಕೇಳ್ತಾರೆ, ಬಟ್ ಡೆವಿಲ್ ಅನ್ನುವಂಥದ್ದೇ ಟೈಟಲ್ ಇಡಬೇಕು, ಇದಕ್ಕೆ ಇದ್ದೇ ಸೂಕ್ತ, ಇದರ ಹೊರತಾಗಿ ಬೇರೆ ಹೆಸರೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನಿಮ್ಗೆ ಅನ್ಸಿದ್ಯಾ? ಯಾವಾಗ ಅದರಲ್ಲೂ ಟೈಟಲ್ ಚೇಂಜ್ ಆಯ್ತು, ದಿ ಡೆವಿಲ್ ಅಂತ ಆಯ್ತು. ವಿ ಯೂಸ್ ದಿ ಆಸ್ ಅ ಆರ್ಟಿಕಲ್ ವೆನ್ ಇಟ್ ಇಸ್ ವೆರಿ ಪರ್ಟಿಕ್ಯುಲರ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀವಿ. ಅದು ಚೇಂಜಸ್ ಆಗಿದ್ಯಾಕೆ? ಅದೇ ಪರ್ಟಿಕ್ಯುಲರ್ ಅನ್ಸಿದ್ಯಾಕೆ? ಇಲ್ಲ, ಸ್ಕ್ರಿಪ್ಟ್ ಡಿಮಾಂಡ್ ಆಗಿತ್ತು ಅಂಡ್ ಆ ಕ್ಯಾರೆಕ್ಟರ್ಗೆ ತುಂಬಾ ಸೂಕ್ತವಾಗಿತ್ತು. ಪ್ರಾಬಲಿ ನೀವು 11ನೇ ತಾರೀಕು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೈ ಇಟ್ಸ್ ಕಾಲ್ಡ್ ದ ಡೆವಿಲ್ ಅಂತ. ಇಟ್ ಇಸ್ ಜಸ್ಟ್ ಅ ನೇಮ್ ಅಷ್ಟೇ. ಈಗ ನೀವು ಮಕ್ಕಳನ್ನ ಹೇಳ್ತೀರಾ, ಅಲ್ಲಲ್ಲ, ಈಗ ನೀವು ಮಕ್ಕಳು ಒಂದ್ಸಲ ನೀವು ಖುಷಿಲಿ ಹೇಳ್ತೀರಾ ಲಿಟಲ್ ಡೆವಿಲ್, ವಾಟ್ ಅ ಡೆವಿಲ್, ವಾಟ್ ಅ ಲಿಟಲ್ ಡೆವಿಲ್ ಈಸ್ ಅಂತ. ಸೊ ಐ ಮೀನ್ ಆ ಪ್ರೀತಿಯಿಂದ. ಸೊ ಇಟ್ಸ್ ಅ ಪರ್ಸೆಪ್ಷನ್. ನೀವು ಯಾವ ರೀತಿಯಿಂದ ನೋಡಬಹುದು ನೀವು ಆಕ್ಚುಲಿ. ಬಟ್ ಆ ಸಿನಿಮಾಗೆ, ಆ ಕ್ಯಾರೆಕ್ಟರ್ಗೆ ಆ ಹೆಸರು ಬೇಕಿತ್ತು. ಆಲ್ ರೈಟ್ ಸರ್, ಒಂದು ಸಿನಿಮಾ ಪ್ರೇಕ್ಷಕರ ಮುಂದೆ ಇದೆ, ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಕ್ಲಿಯರ್ ಪಿಕ್ಚರ್ ನಮ್ಮ ಮುಂದೆ ಇದೆ. ಅದು ಡಿಸೆಂಬರ್ 11th ವೇಟಿಂಗ್ ಅಷ್ಟೇ. ಅದ್ ಯಾವಾಗ ಕ್ಲಾಕ್ ಟಕ್ ಅಂತ 6:30 ಬರುತ್ತೆ ಅನ್ನುವಂತ ಎಲ್ಲ ಆ ಕಾಯುವಿಕೆ ಎಲ್ಲರಲ್ಲೂ ಕೂಡ ಇದೆ. ಸಿನಿಮಾ ಬಹಳ ಒಳ್ಳೇದಾಗ್ಲಿ, ಅದರ ಜೊತೆಯಲ್ಲಿ ನಿಮ್ಮ ಮುಂದಿನ ಸಿನಿಮಾಗಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಮತ್ತೊಂದು ಕೊನೆಯ ಪ್ರಶ್ನೆ, ದರ್ಶನ್ ಸರ್ ಜೊತೆನೆ ಮತ್ತೊಂದು ಸಿನಿಮಾ ಮಾಡುವಂತ ಪ್ಲಾನ್ ಅಥವಾ ಮಾತುಕತೆ ಏನಾದ್ರೂ ನಡೆದಿದ್ಯಾ ಅಂತ? ಅದು ಮಾತಾಡ್ತಾನೆ ಇರ್ತೀವಿ, ಡೆಫಿನೆಟ್ಲಿ ಮಾತಾಡ್ತಾ ಇರ್ತೀವಿ. ಆನ್ಗೋಯಿಂಗ್ ಪ್ರಾಸೆಸ್. ನೀನು ತುಂಬಾ ಟೈಮ್ ತಗೋಬೇಡ, ಬೇರೆಗೆ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೋ ಅಂತ ದರ್ಶನ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನಾನು ಯಾ ಅಂತ ಹೇಳ್ತಾನೆ ಇರ್ತೀನಿ. ಅದು ಬರಬೇಕು, ಒಂದು ಒಳ್ಳೆ ಕತೆ ಬರಬೇಕು, ಸಿಗಬೇಕು, ಅದು ಅವ್ರಿಗೂ ಇಷ್ಟ ಆಗ್ಬೇಕು, ಅದು ನನಗೂ ಇಷ್ಟ ಆಗ್ಬೇಕು. ಸೊ ಆತರ ಒಂದು ಕತೆ ಡೆಫಿನೆಟ್ಲಿ ಹುಡುಕ್ತಾ ಇದೀವಿ. ಏನಾದ್ರು ಕಲ್ಮಿನೇಟ್ ಆಯ್ತು ಅಂದ್ರೆ ಖಂಡಿತ ಸಿನಿಮಾ ಮಾಡ್ತೀವಿ. ಆಲ್ ರೈಟ್ ಸರ್, ವಿ ಆರ್ ವೇಟಿಂಗ್. ಆಕ್ಚುಲಿ ಮೊದಲು ಡೆವಿಲ್ಗಾಗಿ ವೇಟಿಂಗ್, ಆ ನಂತರದಲ್ಲಿ ಮತ್ತೊಂದಷ್ಟು ನಿಮ್ಮಿಬ್ಬರ ಕೊಲಾಬರೇಷನ್ಗೆ ನಾವು ಯಾವಾಗ್ಲೂ ವೇಟ್ ಮಾಡ್ತಾ ಇರ್ತೀವಿ. ಈ ಸಿನಿಮಾದ ಮೂಲಕ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ. ಅಂಡ್ ಫ್ರಮ್ ಆರ್ ಟೀಮ್ ಆಸ್ ವೆಲ್. ಈ ಸಿನಿಮಾದಿಂದ ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಸಿನಿಮಾ ಸಿಗ್ಲಿ, ಅದರಲ್ಲೂ ಆಗ್ಲೇ ಹೇಳಿದ ಹಾಗೆ ದಾಖಲೆ ಬರೆಯುವಂತ ಒಂದು ಸಿನಿಮಾ ಸಿಗ್ಲಿ ಅನ್ನೋದು ಬಹಳ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಆ ಒಂದು ಆಸೆ ಅಂತೂ ಇದ್ದೇ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಜೊತೆಗೆ ಮುಕ್ತವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಡಿವೋರ್ಸ್ ಇದ್ದಿದ್ರೆ ಏನ್ ಹೇಳ್ತಾ ಇದ್ರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ವಿಚಾರಗಳು ನಡೀತಾ ಇದ್ವು. ಅದರ ಜೊತೆಯಲ್ಲಿ ಡಿವೋರ್ಸ್ ಇದ್ದಿದ್ರೆ ಖಂಡಿತವಾಗ್ಲೂ ಈ ಡೈಲಾಗ್ ಅಂತೂ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಡಿಸೆಂಬರ್ 11ಕ್ಕೆ ಬರ್ತಾ ಇದೆ ಚಿನ್ನ, ಮಿಸ್ ಮಾಡದೆ ನೋಡ್ ನನ್ನ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಅಷ್ಟು ಹೇಳ್ತಾ ಡಿಸೆಂಬರ್ 11ಕ್ಕೆ ಡೆವಿಲ್ ಬರ್ತಾ ಇದೆ, ನಿಮ್ಮ ಇಷ್ಟದ ಡೆವಿಲ್ ಬರ್ತಾ ಇದೆ. ಡೆವಿಲ್ ಅನ್ನ ನೋಡೋದಕ್ಕೆ ಮರಿಬೇಡಿ. ಕನ್ನಡ ಪ್ರೇಕ್ಷಕರು ಯಾವುದೇ ಪೈರಸಿ ಇಲ್ಲದೆ ಕನ್ನಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಅದರ ಜೊತೆಯಲ್ಲಿ ಡೆವಿಲ್ ಹ್ಯೂಜ್ ಸಕ್ಸಸ್ ಅನ್ನ ಕಾಣಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಆ ಬ್ಲೆಸ್ಸಿಂಗ್ ಕನ್ನಡ ಸಿನಿಮಾಗಳ ಮೇಲೆ ಕನ್ನಡ ಪ್ರೇಕ್ಷಕರಂತೂ ಯಾವಾಗ್ಲೂ ಇಡ್ತಾ ಬಂದಿದ್ದಾರೆ. ಅದರಲ್ಲೂ ದರ್ಶನ್ ಸರ್ ಸಿನಿಮಾ ಅಂತಂದ್ರೆ ಅದು ಪ್ಲಸ್ 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 ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು. ಈ ಸಿನಿಮಾ ಅಂತ ಎಲ್ಲಾ ನಿರೀಕ್ಷೆಗಳನ್ನ ಹುಟ್ಟಿ ಹಾಕಿದೆ. ಅದರ ಜೊತೆಯಲ್ಲಿ ನಿಮ್ಮ ಡೈರೆಕ್ಷನ್ ಪ್ಲಸ್ ಈ ಸಿನಿಮಾದ ಮೇಲೆ ನೀವು ಹಾಕಿರುವಂತಹ ಟೈಮ್ ಅಂಡ್ ಎಫರ್ಟ್, ನಿಮ್ ಫೈನಲಿ ಈ ಸಿನಿಮಾ ಈಗ ಬಂದು ನಿಂತಿದೆ ನಿಮ್ ಕಣ್ಣು ಮುಂದೆ. ಒಂದು ಕನಸು ಈಗ ನನಸಾಗಿ ನಿಂತಿದೆ. 7 ವರ್ಷಗಳು ನೀವು ಅದ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಮಾಡಿಕೊಂಡು ಅಪ್ಸ್ ಅಂಡ್ ಡೌನ್ಸ್ ನೋಡ್ಕೊಂಡು ಫೈನಲಿ ಇಟ್ಸ್ ಇನ್ ಯೋರ್ ಹ್ಯಾಂಡ್. ಇದನ್ನ ತಲುಪಿಸ್ತಾ ಇದ್ದೀರಾ. ಫೈನಲ್ ವರ್ಡ್ಸ್ ನಾನು ಪ್ರೇಕ್ಷಕರಿಗೆ ಇದನ್ನ ಕೊಡ್ತಾ ಇದ್ದೀನಿ, ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳೋದಾದ್ರೆ ವಾಟ್ ಬಿಟ್ ಏನ್ ಹೇಳಕ್ ಬಯಸ್ತೀರಾ ಅಂತ? ದ ಡೆವಿಲ್ ಬಂದು ಒಂದು ನನಗಾಗ್ಲಿ ದರ್ಶನ್ಗಾಗ್ಲಿ ತುಂಬಾ ಇಷ್ಟಪಟ್ಟು ಒಂದು ಪ್ಯಾಷನೇಟ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ಅಂದ್ರೆ ನನಗೆ ಇದು ಹೊಸ ಜರ್ನಿ, ನನಗೆ ಹೊಸ ಜಾನ್ರಾ ಆಫ್ ಫಿಲ್ಮ್. ನಾನು ಪ್ರಾಬ್ಲಿ ಈ ತರ ಸಿನಿಮಾ ನಾನು ಇದಕ್ಕೆ ಮುಂಚೆ ಹ್ಯಾಂಡಲ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ತರ ಒಂದು ಸಿನಿಮಾನ ಹ್ಯಾಂಡಲ್ ಮಾಡ್ತಾ ಇರೋದು. ಅಂಡ್ ಯುನೋ ಲೈಕ್ ಗುಡ್ ಬ್ಯಾಡ್ ಅಗ್ಲಿ ಏನೇ ಇದ್ರು ಆ ಸಿನಿಮಾಲಿ ಆ ಶೇಡ್ಸ್ ತುಂಬಾ ಚೆನ್ನಾಗಿದೆ. ಆಲ್ ರೈಟ್ ಸರ್, ಕೊನೆಯದಾಗಿ ಒಂದು ಡೌಟ್ ಅಥವಾ ಒಂದು ಈಗಾಗಲೇ ಬಂದಿರುವಂತಹ ಪೋಸ್ಟರ್ಗಳಿಂದ ಗೊತ್ತಾಗಿರೋದು, ಆಗ್ಲೇ ಸಿಎಂ ಬಗ್ಗೆ ಹೇಳ್ತಾ ಇದ್ದೆ, ದರ್ಶನ್ ಸರ್ ಪಾಲಿಟಿಕ್ಸ್ ಬರ್ತಾರಾ ಅನ್ನುವಂತ ಪ್ರಶ್ನೆಯನ್ನ ಅವರಿಗೆ ಸಾಕಾಗುವಷ್ಟು ಸರಿ ಅನೇಕರು ಕೇಳಿದ್ದಾಗಿದೆ, ಅವರು ಅದಕ್ಕೆ ಉತ್ತರಾನು ಕೊಟ್ಟಿದ್ದಾಗಿದೆ. ಆದ್ರೆ ಈ ಸಿನಿಮಾದಲ್ಲಿ ಅವರು ಸಿಎಂ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಟಾಕ್ ಇದೆ, ಅಥವಾ ಒಂದು ಟೈಟಲ್ ಅಲ್ಲೂ ಆ ರೀತಿ ಸಿಎಂ ಅಂತ ಇದೆ. ಅದ್ರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಬಯಸ್ತೀರಾ? ಅದನ್ನ ನೋಡಿ 11th ಎಲ್ಲದಕ್ಕೂ ಉತ್ತರ December 11th. Yes, definitely. 6:30 in the morning. All right. Yeah. 6:30. 6:00 ಮೊದಲ ಶೋ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಬಹುದು. ಹಾಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹೌದು. ಓಕೆ, ಕೊನೆಯದಾಗಿ ಡೆವಿಲ್ ಅನ್ನುವಂತ ಟೈಟಲ್ ಮೊದಲು ಯೂಶಲಿ ಕೇಳ್ತಾರೆ, ಬಟ್ ಡೆವಿಲ್ ಅನ್ನುವಂಥದ್ದೇ ಟೈಟಲ್ ಇಡಬೇಕು, ಇದಕ್ಕೆ ಇದ್ದೇ ಸೂಕ್ತ, ಇದರ ಹೊರತಾಗಿ ಬೇರೆ ಹೆಸರೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ಅನ್ಸಿದ್ಯಾ? ಅವಾಗ ಅದರಲ್ಲೂ ಟೈಟಲ್ ಚೇಂಜ್ ಆಯ್ತು, ದಿ ಡೆವಿಲ್ ಅಂತ ಆಯ್ತು. ವಿ ಯೂಸ್ ದಿ ಆಸ್ ಅ ಆರ್ಟಿಕಲ್ ವೆನ್ ಇಟ್ ಇಸ್ ವೆರಿ ಪರ್ಟಿಕ್ಯುಲರ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀವಿ. ಅದು ಚೇಂಜಸ್ ಆಗಿದ್ಯಾಕೆ? ಅದೇ ಪರ್ಟಿಕ್ಯುಲರ್ ಅನ್ಸಿದ್ಯಾಕೆ? ಇಲ್ಲ, ಸ್ಕ್ರಿಪ್ಟ್ ಡಿಮಾಂಡ್ ಆಗಿತ್ತು ಅಂಡ್ ಆ ಕ್ಯಾರೆಕ್ಟರ್ಗೆ ತುಂಬಾ ಸೂಕ್ತವಾಗಿತ್ತು. ಪ್ರಾಬಲಿ ನೀವು 11ನೇ ತಾರೀಕು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೈ ಇಟ್ಸ್ ಕಾಲ್ಡ್ ದ ಡೆವಿಲ್ ಅಂತ. ಇಟ್ಸ್ ಜಸ್ಟ್ ಅ ನೇಮ್ ಅಷ್ಟೇ. ಈಗ ನೀವು ಮಕ್ಕಳನ್ನ ಹೇಳ್ತೀರಾ, ಅಲ್ಲಲ್ಲ, ಈಗ ನೀವು ಮಕ್ಕಳನ್ನ ಒಂದ್ಸಲ ನೀವು ಖುಷಿಲಿ ಹೇಳ್ತೀರಾ ಲಿಟಲ್ ಡೆವಿಲ್, ವಾಟ್ ಅ ಲಿಟಲ್ ಡೆವಿಲ್ ಈಸ್ ಅಂತ. ಸೊ ಐ ಮೀನ್ ಪ್ರೀತಿಯಿಂದ. ಸೊ ಇಟ್ಸ್ ಅ ಪರ್ಸೆಪ್ಷನ್. ನೀವು ಯಾವ ರೀತಿಯಿಂದ ನೋಡಬಹುದು ನೀವು ಆಕ್ಚುಲಿ. ಬಟ್ ಆ ಸಿನಿಮಾಗೆ ಆ ಕ್ಯಾರೆಕ್ಟರ್ಗೆ ಆ ಹೆಸರು ಬೇಕಿತ್ತು. ಆಲ್ ರೈಟ್ ಸರ್, ಒಂದು ಸಿನಿಮಾ ಪ್ರೇಕ್ಷಕರ ಮುಂದೆ ಇದೆ, ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಕ್ಲಿಯರ್ ಪಿಕ್ಚರ್ ನಮ್ಮ ಮುಂದೆ ಇದೆ. ಅದು December 11th ವೇಟಿಂಗ್ ಅಷ್ಟೇ. ಅದು ಯಾವಾಗ ಕ್ಲಾಕ್ ಟಕ್ ಅಂತ 6:30 ಬರುತ್ತೆ ಅನ್ನುವಂತ ಎಲ್ಲ ಆ ಕಾಯುವಿಕೆ ಎಲ್ಲರಲ್ಲೂ ಕೂಡ ಇದೆ. ಸಿನಿಮಾ ಬಹಳ ಒಳ್ಳೇದಾಗ್ಲಿ, ಅದರ ಜೊತೆಯಲ್ಲಿ ನಿಮ್ಮ ಮುಂದಿನ ಸಿನಿಮಾಗಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಮತ್ತೊಂದು ಕೊನೆ ಪ್ರಶ್ನೆ, ದರ್ಶನ್ ಸರ್ ಜೊತೆನೆ ಮತ್ತೊಂದು ಸಿನಿಮಾ ಮಾಡುವಂತ ಪ್ಲಾನ್ ಅಥವಾ ಮಾತುಕತೆ ಏನಾದ್ರೂ ನಡೆದಿದೆಯಾ ಅಂತ? ಅದು ಮಾತಾಡ್ತಾನೆ ಇರ್ತೀವಿ, ಡೆಫಿನೆಟ್ಲಿ ಮಾತಾಡ್ತಾ ಇರ್ತೀವಿ. ಆನ್ಗೋಯಿಂಗ್ ಪ್ರಾಸೆಸ್. ನೀನು ತುಂಬಾ ಟೈಮ್ ತಗೋಬೇಡ, ಬೇರೆಗೆ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೋ ಅಂತ ದರ್ಶನ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನಾನು ಯಾ ಅಂತ ಹೇಳ್ತಾನೆ ಇರ್ತೀನಿ. ಅದು ಬರಬೇಕು, ಒಂದೊಳ್ಳೆ ಕತೆ ಬರಬೇಕು, ಸಿಗ್ಬೇಕು, ಅದು ಅವ್ರಿಗೂ ಇಷ್ಟ ಆಗ್ಬೇಕು, ಅದು ನನಗೂ ಇಷ್ಟ ಆಗ್ಬೇಕು. ಸೊ ಆತರ ಒಂದು ಕತೆ ಡೆಫಿನೆಟ್ಲಿ ಹುಡುಕ್ತಾ ಇದೀವಿ. ಏನಾದ್ರು ಕಲ್ಮಿನೇಟ್ ಆಯ್ತು ಅಂದ್ರೆ ಖಂಡಿತ ಸಿನಿಮಾ ಮಾಡ್ತೀವಿ. ಆಲ್ ರೈಟ್ ಸರ್, ವಿ ಆರ್ ವೇಟಿಂಗ್. ಆಕ್ಚುಲಿ ಮೊದಲು ಡೆವಿಲ್ಗಾಗಿ ವೇಟಿಂಗ್, ಆ ನಂತರದಲ್ಲಿ ಮತ್ತೊಂದಷ್ಟು ನಿಮ್ಮಿಬ್ಬರ ಕೊಲಾಬರೇಷನ್ಗೆ ನಾವು ಯಾವಾಗ್ಲೂ ವೇಟ್ ಮಾಡ್ತಾ ಇರ್ತೀವಿ. ಈ ಸಿನಿಮಾದ ಮೂಲಕ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ, ಅಂಡ್ ಫ್ರಮ್ ಆರ್ ಟೀಮ್ ಆಸ್ ವೆಲ್. ಈ ಸಿನಿಮಾದಿಂದ ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಸಿನಿಮಾ ಸಿಗ್ಲಿ, ಅದರಲ್ಲೂ ಆಗ್ಲೇ ಹೇಳಿದ ಹಾಗೆ ದಾಖಲೆ ಬರೆಯುವಂತ ಒಂದು ಸಿನಿಮಾ ಸಿಗ್ಲಿ ಅನ್ನೋದು ಬಹಳ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಆ ಒಂದು ಆಸೆ ಅಂತೂ ಇದ್ದೇ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಜೊತೆಗೆ ಮುಕ್ತವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಡಿಬಾಸ್ ಇದ್ದಿದ್ರೆ ಏನ್ ಹೇಳ್ತಾ ಇದ್ರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ವಿಚಾರಗಳು ನಡೀತಾ ಇದ್ವು. ಅದರ ಜೊತೆಯಲ್ಲಿ ಡಿಬಾಸ್ ಇದ್ದಿದ್ರೆ ಖಂಡಿತವಾಗ್ಲೂ ಈ ಡೈಲಾಗ್ ಅಂತೂ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. December 11th ಬರ್ತಾ ಇದ್ದೀನಿ ಚಿನ್ನ, ಮಿಸ್ ಮಾಡದೆ ನೋಡ್ ನನ್ನ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಅಷ್ಟು ಹೇಳ್ತಾ December 11ಕ್ಕೆ ಡೆವಿಲ್ ಬರ್ತಾ ಇದೆ, ನಿಮ್ಮ ಇಷ್ಟದ ಡೆವಿಲ್ ಬರ್ತಾ ಇದೆ. ಡೆವಿಲ್ ಅನ್ನ ನೋಡೋದಕ್ಕೆ ಮರಿಬೇಡಿ. ಕನ್ನಡ ಪ್ರೇಕ್ಷಕರು ಯಾವುದೇ ಪೈರಸಿ ಇಲ್ಲದೆ ಕನ್ನಡ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಅದರ ಜೊತೆಯಲ್ಲಿ ಡೆವಿಲ್ ಹ್ಯೂಜ್ ಸಕ್ಸಸ್ ಅನ್ನ ಕಾಣಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.